ರೇರ್ ಸಿಗೋದು, ಯಾರಿಗೂ ಸಿಗಲ್ಲ ಅಷ್ಟಾಗಿ. ಕಲ್ ಬಿಸಿ ಆಯ್ತು ಗೈಸ್, ಅದಕ್ಕೆ ಹಾಕ್ಬಿಟ್ಟೆ. ಇವಾಗ ಉಪ್ಪಕ್ಕೆ ನೋಡ್ಕೊತಿದ್ವಿ ಕಳ್ಳಿ. ಎಲ್ಲ ಗೈಸ್, ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಏನಮ್ಮ ಇದು? ಪಡವಲಕಾಯಿ ಇಟ್ಕೊಂಡಿದ್ದೀನಿ ಅಂತ ನೋಡ್ತಿದ್ದೀರಾ. ಎಲ್ರ ಮನೆಯಲ್ಲೂ ಡಿಫ್ರೆಂಟ್ ಸಾಂಬಾರ್ಗಳು ಮಾಡಿರ್ತೀರಾ, ಡಿಫ್ರೆಂಟ್ ಫುಡ್ಗಳು ಮಾಡಿರ್ತೀರಾ, ಡಿಫ್ರೆಂಟ್ ಅಡುಗೆ ಮಾಡಿರ್ತೀರಾ. ಬೇಳೆ ಹಾಕಿದ್ರೆ ಬೇಳೆ ಸಾರು, ಮುಲ್ಲಂಗಿ ಹಾಕಿದ್ರೆ ಮುಲ್ಲಂಗಿ ಸಾರು, ಮತ್ತೆ ನುಗ್ಗೆಕಾಯಿ ಹಾಕಿದ್ರೆ ನುಗ್ಗೆಕಾಯಿ ಬೇಳೆ ಸಾರು. ಇದ್ರ ನಡುವೆ ಒಂದು ಸ್ಪೆಷಲ್ ಐಟಮ್ ಸಾಂಬಾರು ಉತ್ಪತ್ತಿ ಆಗಿದೆ. ಏನು ಅಂದ್ರೆ ಕರ್ಲೆ ಸಾರು. ಕರಳೆ ಕನಾಮಿ, ಬೀದರ ಕರಳೆ ಅಂತ. ಅದ್ ನೋಡಕ್ ಹೆಂಗಿರುತ್ತೆ ಅಂದ್ರೆ ಈ ರೀತಿ ಇರುತ್ತೆ. ಇರಿ ಹೇಳ್ತೀನಿ. ಈ ರೀತಿ ಇರುತ್ತೆ. ಅಂಡ್ ಇದನ್ನ ಪೂರ್ವ ಕಾಲದಿಂದ ಮಾಡ್ಕೊಂಡು ಬಂದಿದ್ದಾರೆ. ಅಂಡ್ ಇದಕ್ಕೆ ಆದ ತುಂಬಾ ಪ್ರೋಟೀನ್ ಸೋರ್ಸಸ್, ತುಂಬಾ ಏನೇನೋ ಇದೆ, ಡೀಟೇಲ್ಸು ಹೇಳ್ತೀನಿ. ಇವತ್ತು ನಾವು ಮಾಡ್ತಿರೋದೇನಂದ್ರೆ ಕರಳೆ ಸಾರು. ಕಿಚನ್ ಅಲ್ಲಿ ಇವತ್ತು ನಮ್ಮ ಜೊತೆ ಇರೋದು ಯಾರು ಅಂದ್ರೆ ನಮ್ಮ ಮೆಚ್ಚಿನ ಗೀತಾ ಆಂಟಿ. ಗೀತಾ ಆಂಟಿ, ನಿನಗೆ ಆಂಟಿ ನಾನು ಆಯನಿ ಅಮ್ಮ ಅಂತ ಹೇಳು. ಅಮ್ಮ ಐ ಲವ್ ಯು ಮಾ. ಎಲ್ರಿಗೂ ಆಮೇಲೆ ಕಡಲೆ ಸಾರು ಮಾಡ್ತಾ ಇದೀನಿ. ಕರ್ಲೆ ಸಾರು, ಅದು ಕಡಲೆ ಸಾರು ಅಲ್ಲ, ಬಿದಿರು ಕರ್ಲೆ ಸಾಂಬಾರ್ ಹಿಂದೆ ಇರೋ ಕತೆ ಹೇಳ್ತೀನಿ ಕೇಳಿ. ಏನು ಅಂದ್ರೆ ಪೂರ್ವಜರು ಬೇಳೆ ಇಟ್ಕೊಂಡು ಬೇಳೆ ಸಾರು ಮಾಡಿದ್ರಂತೆ, ನುಗ್ಗೆಕಾಯಿ ಇಟ್ಕೊಂಡು ನುಗ್ಗೆಕಾಯಿ ಬೇಳೆ ಸಾರು ಮಾಡಿದ್ರಂತೆ, ಮುಳ್ಳಂಗಿ ಇಟ್ಕೊಂಡು ಮುಳ್ಳಂಗಿ ಬೇಳೆ ಸಾರು ಮಾಡಿದ್ರಂತೆ. ಹಂಗೆ ಈ ಬಿದ್ರು ಕರಳೆ ಸಿಕ್ತಂತೆ. ಈ ಬಿದ್ರು ಕರಳೆ ಸಿಕ್ಕಿದಾಗ ಏನ್ ಮಾಡೋದು ಇದ್ರಲ್ಲಿ ಅಂತ ಗೊತ್ತಾಗಿರ್ಲಿಲ್ವಂತೆ ಮಮ್ಮಿ. ಅದಕ್ಕೆ ಏನ್ ಮಾಡಿದ್ರಂತೆ, ಎಲ್ಲ ಮಿಕ್ಸ್ ಮಾಡ್ಬಿಡೋಣ, ಎಲ್ಲ ಸೊಪ್ಪುಗಳು ಮಿಕ್ಸ್ ಮಾಡೋಣ, ಎಲ್ಲ ತರಕಾರಿ ಮಿಕ್ಸ್ ಮಾಡೋಣ, ಎಲ್ಲ ಕಾಳುಗಳು ಮಿಕ್ಸ್ ಮಾಡೋಣ ಅಂದ್ಬಿಟ್ಟೆ ಹುಟ್ಟಿದಂತ ಸಾರು ಕರಳೆ ಸಾರು. ನಿಮ್ಗೆ ಗೊತ್ತಾ? ನಿಮ್ಗೆ ನೋಡಿ ತಿಳ್ಕೊಂಡ? ಅವಾಗ ಹುಟ್ಟಿದಂತ ಸಾರೇ ಕರಳೆ ಸಾರು. ಶಾಕು, ಅವನ್ ವಿಷಯನೇ ಗೊತ್ತಿರ್ಲಿಲ್ಲ. ಇಲ್ಲಮ್ಮ, ಕರಳೆದು ಇದು ಇರೋದು, ಇದು ಸೀಸನ್ ಟೈಮಲ್ಲಿ ಮಾತ್ರ ಸಿಗೋದು. ಇದು ರೇರ್ ಸಿಗೋದು, ಯಾರಿಗೂ ಸಿಗಲ್ಲ ಅಷ್ಟಾಗಿ. ಈ ತರ ಕಾಳುಗಳು, ಹಲವಾರು ಕಾಳುಗಳು. ಇದು ನೋಡಿ ಬೇಳೆ, ಹಸಿರು ಕಾಳು, ಇದು ಇನ್ನು ಏನೇನೋ ಏನಿದೆ ಹೇಳು. ಇವೆಲ್ಲ ಏನು? ಇದು ಕರಳೆ ಗೊತ್ತು, ತೋರಿಸಿದೆ. ಚೆನ್ನಾಗಿ ಕೊಚ್ಚಿ ನೈಟ್ ನೀರಲ್ಲಿ ನೆನೆ ಹಾಕಿ ಇದು ಚೆನ್ನಾಗಿ ನೆಂದು ಮಿನಿಮಮ್ 8 to 9 ಟೈಮ್ಸ್ ತೊಳ್ಕೊಬೇಕು. ಇದನ್ನ 9 ಸಲ ತೊಳೆದಿರೋದು. ಇನ್ನು ಹಾಕುವಾಗ ಇನ್ನೊಂದ್ಸಲಿ ತೊಳ್ಕೊಂತೀವಿ. ಏನಕ್ಕೆ? ಕಳ್ಳಿರುತ್ತೆ ಅಂತ ಅಲ್ಲಲ್ಲ, ಅದ್ರಲ್ಲಿ ಇದಿರುತ್ತೆ, ನೊರೆ ಬರೋ ನೊರೆ ಎಲ್ಲ ನಿಲ್ಲೋ ಗಂಟೆ ತೊಳಿಬೇಕು. ಅದು ಪದ್ಧತಿ ಅದು. ಇದು ನೋಡಿ, ಇದರಲ್ಲಿ ಅವರೆಕಾಳು, ಕಡಲೆಕಾಳು, ಬಟಾಣಿ ಕಾಳು ಇದೆಲ್ಲ ಹಾಕಿ ನೈಟ್ ನೆನೆಸಿಟ್ಟಿರೋದು. ನೆನೆಸಿರೋದು ಆಯ್ತಾ. ಇವಾಗ ಇದನ್ನ ತೊಳೆದಿದ್ದೀನಿ. ಆ್ಯಕ್ಚುಲಿ ನಾನು ಒಂದು 8 ಸತಿ ತೊಳೆದಿದ್ದೀನಿ. ಇದನ್ನ ಆ್ಯಕ್ಚುಲಿ ನೀರೊಳಗಡೆ ಹಾಕಿ ಚೆನ್ನಾಗಿ ತೊಳೆದು ಎಲ್ಲ ಇಟ್ಟಿದ್ದೀನಿ ನಾನು, ಗೊತ್ತಾಯ್ತಾ. ಸ್ಟೋರ್ ಹಾಕಿ ಎಲ್ಲ ಮಾಡಿದ್ದೀನಿ. ಇದನ್ನ ಇವಾಗ ಇದು ಮೋಸ್ಟ್ ಪ್ರೋಟೀನ್ ಮತ್ತೆ ಫೈಬರ್ ಎಲ್ಲ ತುಂಬಿರುವಂತ, ಮಲ್ಟಿ ವಿಟಮಿನ್ ಎಲ್ಲ ಇದು ತುಂಬಿರುವಂತ ಫುಡ್ ಸಾಂಬಾರು. ಈ ತರ ಒಂದು ದೊಡ್ಡ ಪಾತ್ರೆ ತಗೊಂಡಿದ್ದಾರೆ. ಇದನ್ನ ನಮ್ಮ ಮನೇಲಿ ಏನಿಲ್ಲ ಅಂದ್ರೆ 2 ದಿವಸ ತಿಂತೀವಿ. 2 ದಿನ ಮತ್ತೆ ಪುರಿ ಅಕ್ಕಪಕ್ಕ ಮನೆಗೆ ಎಲ್ರಿಗೂ ಕೊಡ್ತೀವಿ. ಯಾಕಂದ್ರೆ ಇದು ರೇರ್, ಯಾರು ಮಾಡಲ್ಲ ಗೈಸ್. ಇಷ್ಟೊಂದು ಎಲ್ಲ ಹಾಕಿ ಯಾರು ಮಾಡಲ್ಲ. ಹಾಕಿದೀನಿ ನೋಡು, ಕಾಳುಗಳು ಹಾಕ್ತಾ ಇದೀನಿ. ಕಾಳುಗಳು ಹಾಕ್ಬೋದು. ಸಾಕನ್ಸುತ್ತೆ, ನೀವು ಹಾಕ್ಲಾ? ತುಂಬಸಮ. ಅಷ್ಟೊಂದು ಯಾರು ಇದ್ರ ಬಗ್ಗೆ ಡೀಪ್ ಆಗಿ ರೆಸಿಪೀಸ್ ತೋರಿಸಿಲ್ಲ ಯೂಟ್ಯೂಬ್ ಅಲ್ಲಿ. ಇದು ನೋಡಿ, ಹೆಸರು ಕಾಳು, ಅಲಸಂದಿ ಕಾಳು, ವೈಟ್ ಅಲಸಂದಿ ಕಾಳು. ಇದು ಅವರೇ ಬೇಳೆ. ಇದು ಅಲಸಂದಿ ಕಾಳು. ಇದು ತೊಗರಿಬೇಳೆ. ಇದರಿಂದ 5 ತರದ್ದು ಬೇಳೆಗಳನ್ನ ಹಾಕಿ ಚೆನ್ನಾಗಿ ತೊಳೆದು ಬೇಯಿಸ್ಕೊಬೇಕು. ಎಲ್ಲ ಕೂಗಿಸ್ಕೊಳ್ಳೋಣ ನೋಡಿ. ಅದಲ್ಲದೆ ಇದ್ರಲ್ಲಿ ಸೊಪ್ಪುಗಳು ಹಾಕ್ತಾರೆ. ಏನೇನು 5 ಥರ ಸೊಪ್ಪಾ? 5 ಥರ ಸೊಪ್ಪು.
ಅರವೆ ಸೊಪ್ಪು ಏನೇನೋ ಸೊಪ್ಪು ಇರುತ್ತೆ ಅವೆಲ್ಲ ಹಾಕೊಂತಾರೆ. ನುಗ್ಗೆ ಸೊಪ್ಪು, ಅಣ್ಣೆ ಸೊಪ್ಪು, ಸಬ್ಬಕ್ಕಿ ಸೊಪ್ಪು, ಅರವೆ ಸೊಪ್ಪೆಲ್ಲ ಸಿಗುತ್ತೆ. ಇಲ್ಲಿ ಹಳ್ಳಿ ಕಡೆ ಆದ್ರೆ ಸ್ವಲ್ಪ ಬೆರಕೆ ಸೊಪ್ಪೆಲ್ಲ ಸಿಗುತ್ತೆ. ಎಲ್ಲಾ ತರ ಸೊಪ್ಪು ಮಿಕ್ಸ್ ಮಾಡಿದೀನಿ ನೋಡಿ. ಹಂಗೆ ಇದಕ್ಕೆ ಇಷ್ಟೊಂದೆಲ್ಲ ಹಾಕ್ತಾರೆ. ಅದಲ್ಲದೆ ತರಕಾರಿಗಳು ಹಾಕ್ತಾರೆ. ತರಕಾರಿಗಳಲ್ಲಿ ಬೀನ್ಸು, ಬದನೆಕಾಯಿ, ಆಲೂಗೆಡ್ಡೆ, ನೌಕಲ್ಲು, ಮತ್ತು ಇದು ಪಡವಲಕಾಯಿ, ಆಲೂಗೆಡ್ಡೆ, ಮತ್ತು ಬೆಣ್ಣೆನೇ ಏನಿಲ್ಲ ಅಂದ್ರೆ 1/4 kg ಬೆಣ್ಣೆ ಹಾಕ್ತಾರೆ. ಬೆಣ್ಣೆ, ತುಪ್ಪ ಇವೆಲ್ಲ ಹಾಕಿ ರೆಡಿ ಆಗೋ ಸಾರೇ ನಮ್ಮ ಕರಳೆ ಸಾರು. ನೋಡಿ ಇದನ್ನು ನೀಟಾಗಿ ತೊಳ್ಕೊಂಡು ಹಂಗೆ ಹಾಕೊಂತಿದ್ದಾರೆ. ಬೆಂಗಳೂರಲ್ಲಿ ಯಾರಿಗೂ ಕರಳೆ ಸಿಗಲ್ಲ ಅಷ್ಟೊಂದಾಗಿ. ಸಿಕ್ಕಿದಾಗ ಮಾಡುವ ವಿಧಾನ ಇದು. ಆ್ಯಕ್ಚುಲಿ ಕೆಲವರು ಎಲ್ಲ ಕಮ್ಮಿ ಹಾಕೊಂಡು ಮಾಡ್ತಾರೆ. ಬಟ್ ಆ್ಯಕ್ಚುಲಿ ನಾನು ಯೂಟ್ಯೂಬಲ್ಲಿ ನೋಡಿದಂಗೆ ಯಾರು ಇಷ್ಟೊಂದು ಡೀಟೇಲ್ ಆಗಿ ಎಲ್ಲ ಇಷ್ಟು ಹಾಕೊಂಡು ಯಾರು ಮಾಡಿಲ್ಲ. ಸೊ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ನನ್ನಮ್ಮ ಅಂಬುಜ ಒಂದ್ ವಿಸಿಲ್ ಸಾಕು. ಒಂದು ವಿಸಿಲ್ ಕೂಗ್ಸ್ಕೊಳ್ಳಿ ಗೈಸ್. ನೋಡು ಏನ ನೋಡಿಲಿ, ಚೆನ್ನಾಗಿ ಬೆಂದಿದೆ. ಇದನ್ನ ಇವಾಗ ಈ ತಪ್ಪಲೆಗೆ ಟ್ರಾನ್ಸ್ಫರ್ ಟು ದಿಕ್ ತಪ್ಪಲೆ ಕಲ್ಲೇಕ. ಏನಿದೆ ಒಳಗೆ ಅಣ್ಣೆ ಸೊಪ್ಪು. ನಮಗೆ ಸೊಪ್ಪುಗಳೆಲ್ಲ ಟ್ರಾನ್ಸ್ಫರ್ ಮಾಡೋದೇ ನಮ್ಮ ರಜನಿ ಅಣ್ಣ. ಕಿತ್ಕೊಂಬಂದ್ರೆ ಇವ್ನು ಒಂದಿನ ಕಿತ್ಕೊಂಬಂದ್ರೆ ಒಂದ್ ದಿನಕ್ಕೆ ಸಾರ್ಗಾಗ ಕಿತ್ಕೊಂಬಂದವನೆ. ಸಮುದ್ರಕ್ಕೆ ಹೋಗಿ ಉಪ್ಪು ಬರ್ಸ್ತಾನಂತ ಹೋಗಿ ಇಷ್ಟೇ ಕಿತ್ಕೊಂಬರಕ್ಕಾಗುತ್ತಾ? ಎಸ್ ನೋಡಿ ಎಲ್ಲ ಹೆಂಗ್ ರೆಡಿ ಮಾಡ್ಕೊಂಡಿದ್ದಾರೆ. ಬೀನ್ಸ್, ಇದರಲ್ಲಿ ನೌಕಲ್ಲು ಆಲೂಗಡ್ಡೆ, ಇದು ಪಡವಲಕಾಯಿ ಹಾಕ್ತಿರ್ಲಿಲ್ಲ ಅಲ್ಲ ಮುಂಚೆ? ಹಾಕ್ಬೇಕು. ಇವತ್ತು ಹಾಕ್ತಿದ್ದೆ. ಯಾವಾಗೂ ಹಾಕ್ತೀವಿ, ತರಕಾರಿ ಎಲ್ಲ ಹಾಕ್ತಿದ್ದೀವಿ. ಇದನ್ನ ತಿನ್ನೋರೆ ಇದೇನು ಕಲ್ಲು, ಅದೇ ಕಲ್ಲಿಗೆ ಸುಡ್ತಿದ್ಯಾ ಅಂದೆ. ಒಗ್ಗರಣೆ ಕಲ್ಲು ಹಾಕ್ತಾರೆ. ಬದನೆಕಾಯಿ ನಮ್ಮ ರೈಟಲ್ಲಿ ಇರೋದೇ ಬಿಟಿ ಬದನೆಕಾಯಿ, ಬಟ್ ಇದು ಉದ್ದದ ಬದನೆಕಾಯಿ. ನಾನು ಮಾಡಿದ್ರೆ ಒಳಗಿರೋದೆಲ್ಲ ಇದಾಗುತ್ತೆ, ಕ್ಯೂಚಾಗುತ್ತೆ. ಚೆನ್ನಾಗಿ ಬೇಯಬೇಕು, ಚೆನ್ನಾಗಿ ಬೇಯುತ್ತೆ. ಕಲ್ಲು ನೋಡಿ ಗೈಸ್, ಏನಕ್ಕೆ ಕಲ್ಲು ಬೇಯಿಸೋದಿಲ್ಲ, ಅದನ್ನ ಬೇಯಿಸಿ ಒಳಗೆ ಹಾಕ್ಬಿಡೋದಾ? ಒಗ್ಗರಣೆಗೆ ಹಾಕ್ತೀವಿ. ಹೊಸದು ಇವೆಲ್ಲ ನಾನು ನೋಡಿದ್ದೀನಿ, ನೀವು ನೋಡಿಲ್ಲ ಅಂತ ಇರೋದು. ಇದು ಬೆಂದಾದ್ಮೇಲೆ ಸೊಪ್ಪೆಲ್ಲ ಬೆಂದಾದ್ಮೇಲೆ ಸೊಪ್ಪು, ಇದು ಒಗ್ಗರಣೆಗೆ ಬೆಳ್ಳುಳ್ಳಿ, ಈರುಳ್ಳಿ, ಅದು ಕಾಯಿ ಮತ್ತೆ ಗಸಗಸೆ ರುಬ್ಬಿ ಸಾರ್ಗೆ ಹಾಕೋದು. ಬೆಣ್ಣೆ ಇದೆಲ್ಲ ಕಟ್ ಮಾಡ್ಕೊಂಡಿರೋದ ನೀನು? ಎಲ್ಲ ರೆಡಿ ಮಾಡಿರ್ತೀವಿ. ಇದು ನುಗ್ಗೆ ಸೊಪ್ಪು, ಇದು ಕೊತ್ತಂಬರಿ, ಇದು ಕರಿಬೇವು. ಅಷ್ಟೇ. ಇವಾಗೆಲ್ಲ ಹಾಕಿದ್ರೆ ಇದಕ್ಕಿಂತ ಜಾಸ್ತಿ ಆಗುತ್ತೆ ಸರ್ ನನ್ನ ಪ್ರಕಾರ. ಪಾತ್ರೆ ಸಾಲಲ್ಲ. ಇದರಲ್ಲಿ ಎಷ್ಟು ಸೊಪ್ಪಿದೆ ಮಮ್ಮಿ? ಒಂದು 5 ಥರ ಇದೆ. ಅದನ್ನ ಬಿಟ್ಟುನಾ ಇದು ಇದ್ರಲ್ಲಿ ಒಂದು 2 ಥರ, ಇದ್ರಲ್ಲಿ 2 ಥರ, ಇದ್ರಲ್ಲಿ 3, ಟೋಟಲ್ ಎಲ್ಲ 5 ಥರ ಆಗ್ತಾ ಇದೆ. ಎಲ್ಲ ಮಸಾಲೆ ಪಾತ್ರೆ. ಸೊಪ್ಪು ಇದಾಗ್ಬಿಡುತ್ತೆ, ಸೊಪ್ಪು ಥರ ಆಗುತ್ತೆ. ಇದೆಂದು ಹೋಗ್ಬಿಡುತ್ತೆ. ಓಹೋ, ಇದ್ರಲ್ಲಿ ಸಾಂಬಾರೇ ಇಲ್ಲ, ಬರೀ ಸೊಪ್ಪು ತರಕಾರಿನೇ ಇದೆ. ಬಟ್ ಇದನ್ನ ತಿನ್ನಕ್ಕೂ ಪುಣ್ಯ ಮಾಡಿರ್ಬೇಕು. ನಿಜ ತಾನೆ ಮಮ್ಮಿ? ಫುಲ್ ಸ್ಟ್ರಾಂಗ್ ಆಗ್ತೀವಿ ಈ ಥರ. ತಿಂಗಳಲ್ಲಿ 2 ಸಲ ತಿನ್ಬಿಟ್ರೆ, ತಿಂಗಳಲ್ಲಿ 2 ಸಲ ಎಲ್ಲ ಯಾರು ಇಷ್ಟಲ್ಲ ರಿಸ್ಕ್ ತಗೊಂಡು ಮಾಡ್ತಾರೆ. ರಿಸ್ಕ್ ಅಲ್ಲ, ಖರ್ಚು ಜಾಸ್ತಿ ತಾನೆ. ಧನಿಯಾ ಪುಡಿ ಸ್ವಲ್ಪ, ಧನಿಯಾ ಪುಡಿ 2 ಸ್ಪೂನು.
ಸಾಂಬಾರ್ ಪುಡಿ ಎಷ್ಟು ನಿಮ್ಗೆ ಅವ್ರಿಗೆ ಗೊತ್ತಾಗುತ್ತೆ ಹಾಕುವಾಗ. ನಾವಿದು ನಮ್ಮನೆಗೆ ಇಷ್ಟು ಸಾಂಬಾರ್ಗೆ ಹಾಕ್ತಾ ಇದ್ದೀವಿ. ಇಷ್ಟು ಸಾಂಬಾರ್ಗೆ ಹಾಕೊಂತಾರೆ ನಾವು ಗೈಸ್. ಅವ್ರಿಗೆ ಗೊತ್ತಾಗುತ್ತೆ ಎಷ್ಟು ಹಾಕ್ಬೇಕು ಏನು ಗೊತ್ತಾಗುತ್ತೆ. ಆದ್ರೆ ನಾವು ಹೇಳ್ತಾರದು ನಾವು ಇಷ್ಟ ಹಾಕೊಂಡಿದ್ದೀವಿ. ಇಷ್ಟು ಹಾಕೊಂತ ಇದ್ದೀವಿ. ನನಗೆ ಸಾಂಬಾರು ಜಾಸ್ತಿ ಇದೆಲ್ಲ. ಹೌದು, ಊರವ್ರಿಗೆಲ್ಲ ಆಗುತ್ತೆ. ಕರಳೆ ಸಾರು ಆಕ್ಚುಲಿ ಮಾಡ್ಕೊತಾ ಇದ್ದೀನಿ ಅಂತ ಹೇಳು. ಯಾಕೆ ಗುಣ್ಣೆ ಬಂದ್ಬಿಡುತ್ತೆ ಅಲ್ಲ ಹಾಕಿದ್ರೆ. ಅದಕ್ಕೆ ಈ ತರ ಮಿಕ್ಸ್ ಮಾಡ್ಬಿಟ್ಟು ನೀರಲ್ಲಿ ಹಾಕ್ಬಿಟ್ರೆ ಸಾಕಾದಾಗ ಮಿಕ್ಸ್ ಆಗುತ್ತೆ. ಈ ತರ ಎಲ್ಲ ಮಾಡ್ತೀಯಾ? ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗೆ ನೀರು ಹಾಕಿ ಕಲಸಿ ನೋಡಿ. ಇವಾಗ ಬೋಲೆ ಆಡ್ತೀಯಾ ನೋಡಿ. ನಿನಗೆ ಮಾತ್ರ ಬಿದ್ದೈತೆ, ನನಗೂ ಬಿದ್ದಿಲ್ಲಲ್ಲ. ನಿನಗೆ ಬಿದ್ರು ನಿನಗೆ ಫೀಲ್ ಆಗ್ಬೇಕಲ್ಲ. ಇಷ್ಟೇ ಇಷ್ಟ ಆಗಿದೆ ನೋಡಿ. ಇಷ್ಟ ಆಗುತ್ತೆ. ಇನ್ನು ಗ್ಯಾಪ್ ಇದೆ, ಎಷ್ಟು ಗ್ಯಾಪ್ ಇದೆ. ಇದಕ್ಕಿನ್ನ ನಾವು ಕಾಯಿ ರುಬ್ಕೊಂಡು ಗಸಗಸೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಕಾಯಿ ಬೆಣ್ಣೆ ಹಾಕ್ಕೊಂಡು ಮತ್ತೆ ಇಲ್ಲಿ ಕಾಯ್ತಾರ ಕಲ್ಲು ಹಾಕ್ಕೊಂಡು ಕಲ್ಲು ಕರ್ದು ಫುಲ್ ಕೆಂಪು ಹೆಂಗಾಗ್ಬೇಕಂದ್ರೆ ಪಾತ್ರೆ ಒಳಗಡೆ ಹಾಕಿದ ತಕ್ಷಣ ಡಿಸ್ಕೋ ಡ್ಯಾನ್ಸ್ ಆಡ್ಬೇಕದು. ಕಾಮಿಡಿ ಮಾಡ್ತೀನಿ ನೀನು ಅವಾಗವಾಗ. ನೀನಂತ ಮಗನ ಎತ್ತಿಬೇಕಲ್ಲ ಮಾಡ್ಕೊತಾರೆ. ನಿನ್ನಂತ ತಾಯಿ ಹುಟ್ಟಿದ್ಮೇಲೆ ನಾನು ಮಾಡ್ಬಾರ್ದೆ. ನಾನು ಹೆತ್ತ ಮಗನೆಲ್ಲ ಎನ್ಕೌಂಟ್ರು ಯಾಕಂದ್ರೆ ಯಾಕೆ ಇವಾಗ ಉಪ್ಪಕ್ಕೆ ನೋಡ್ಕೊತಿದ್ವಿ. ಕಳ್ಳಿ ಆಫ್ ಮಾಡು ಅಂತಲ್ಲ, ಉಪ್ಪು ನೋಡ್ಕೊಳಕ್ ಆಫ್ ಮಾಡು ಅಂತ. ಒಂದಿಡಿ ಹಾಕಿದ್ದೆ ಅವಾಗ್ಲೇ. ಆಯ್ತಮ್ಮ, ಅದನ್ನ ಚೆಕ್ ಮಾಡಕ್ ಆಫ್ ಮಾಡಕ್ ಯಾಕೆ ಹೇಳ್ತೀಯಾ? ಕಳ್ರು ಗಾಯ್ಸೂರು ಕಳ್ರು ರಿಪ್ ಕಮ್ಮಿ ಆಯ್ತು. ಇವಾಗ ಉಪ್ಪು ಎತ್ಕೊಂಡ್ಬರ್ತಾರೆ. ಇದು ವೀಡಿಯೋದಲ್ಲಿ ತೋರಿಸ್ಕೊಳಕ್ಕೆ ನಾನು ಫುಲ್ ಪರ್ಫೆಕ್ಟು ಅಂತ. ಅವ್ರ ಅಕ್ಕ ನೋಡ್ಬಿಟ್ಟು ಅಯ್ಯೋ ಇವಳು ಮಾಡಕ್ ಬರಲ್ಲ ನೋಡು ಅಂತ ಹೋಗಿತಿರ್ತಾಳೆ ಅಂತ. ಬಿಸಿನೀರು ಯಾಕೆ ಹಾಕ್ತಿದ್ಯಾ? ಕಾಯಿ ಬೇಗ ಚೆನ್ನಾಗಿ ನೈಸಿಗೆ ಬರುತ್ತೆ. ಕಾಯಿ ಗಸಗಸೆ ನೋಡಲಿ ಎಷ್ಟು ನುಣ್ಣಗಿದೆ. ಕೈ ಗಸಗಸೆನಾ? ಏನಂದೆ? ಕಾಯಿ ಗಸಗಸೆ. ಕೈ ಗಸಗಸೆ ಯಾವ ಎಲ್ಲಿಂದ ಬರ್ತಾವ? ಬುಲೆಟ್ ಇಲ್ಲ, ನಿನ್ನಿಂದನೇ ಕೇಳ್ತಿದ್ದೆ ನಮಗೆ. ರಕ್ತ ರಕ್ತ ನೀತಾ ರತ್ನ ಅಂತ. ಗಮ್ಮಂತಿದೆ ಗೈಸ್ ಆಲ್ರೆಡಿ. ವಾಪ್, ನಿಮಗೂ ಸ್ಮೆಲ್ ಬರ್ತಿದೆ. ನಿಮ್ಮ ಹತ್ರನೂ ಬರ್ತಿದೆ ಅನ್ಸುತ್ತೆ ಸ್ಮೆಲ್ಲು. ಕೆಳಗಡೆ ನೋಡಿ ಗೈಸ್, ಬೆಣ್ಣೆ ಹಿಂಗೆ ಹೋಗ್ತೈತೆ. ಇವಾಗ 100 ಗ್ರಾಮ್ ಬೆಣ್ಣೆ ಇದಕ್ಕೆ, ಆಮೇಲೆ 100 ಗ್ರಾಮ್ ಬೆಣ್ಣೆ ಇದೆ ಎಲ್ಲ ಇದಕ್ಕೇನೆ. ಆಯ್ತು, ನಾನು ಸೇವೆ ಮಾಡಿದ್ದೀನಿ ನೋಡಿ. ಅಲ್ಲಿ ಸೇವೆ ಬೆಳ್ಳುಳ್ಳಿ ಕೊಟ್ಟಿದ್ದೀನಿ ನೋಡಿ. ಏನು ಟೆಕ್ನಾಲಜಿ ರೀ. ಸಾಂಬಾರು ರೆಡಿ ಗೈಸ್, ಅಷ್ಟೇ ಒಗ್ಗರಣೆ ಹಾಕೋದಷ್ಟೇ. ಒಗ್ಗರಣೆ ಹಾಕಿ ಕಲ್ಲು ಹಾಕ್ಬಿಟ್ರೆ ಹಾಲು ಹಾಕ್ತೀಯಾ? ಸಾಂಬಾರ್ಗೆ ಹಾಲು ಹಾಕ್ತಾರಾ? ಅಲ್ಲಿ ನೋಡಿ ಗೈಸ್, ಮುದ್ದೆಗೆ ಕಾಯ್ತಾ ಇದ್ದೆ. ಅದ್ರಲ್ಲಿ ಮುದ್ದೆ ಮಾಡ್ತಾರೆ ನಮ್ಮಮ್ಮ. ಹಾಲು ಸಾಂಬಾರು ಹಾಲು ಹಾಕಿ ಸಾಂಬಾರು ಮಾಡ್ತಿರೋದು ನಾನು ಇದೇ ಫಸ್ಟ್ ಟೈಮ್ ಮಾಡ್ತಾರೆ. ನೀನು ನೋಡಿಲ್ಲ ಅಷ್ಟೇ. ಇದೆಲ್ಲ ಮಾಡ್ದಾಗ ತಿಂತಿದ್ದೆ ಗೈಸ್. ಈ ಸಲ ನಿಮಗೂ ತೋರಿಸ್ತಿದ್ದೀನಿ. ಅಮ್ಮನ ಕಷ್ಟ ಏನಂತ ಗೊತ್ತಾಯ್ತಾ? ಇದಾಕಿ ತೆಗಿ. ಅದರಲ್ಲೂ ಒಂದು ಸ್ವಲ್ಪ ಹಾಲು ಎತ್ಕೊಂಡ್ಬಿಟ್ರು ಕಾಫಿಗೆ ಅಂತ. 1 ಲೀಟ್ರ್ ತಂದಿತ್ತು. ಇಲ್ಲಿ ಹಳ್ಳಿ ನಮ್ಮಮ್ಮ ಆರ್ಡ್ರ್ ಮಾಡಿಬಿಡೋದು ಗೈಸ್.
ತಾಲೂಕು. ಆರ್ಡರ್ ಮಾಡ್ಬಿಟ್ಟು ಆರ್ಡರ್ ಮಾಡ್ಬಿಡೋದು ಈ ತರ ಪಡ್ತಾಡೋದು. ನೋಡಿ ಇದಕ್ಕೆ ಸಾಸಿವೆ ಹಾಕ್ತವ್ರೆ. ಏನು ಏನು ಹಿಂಗಾಯ್ತು. ಬೆಣ್ಣೆ ಆಗದೆ ಹಂಗೆ ಸಾಸಿವೆ ಹಾಕಿದೀಯ ಅದಕ್ಕಷ್ಟೇ. ಬೆಳ್ಳುಳ್ಳಿ ಹಾಕು. ಅಲ್ಲಮ್ಮ ಆರ್ಡರ್ ಮಾಡೋದಕ್ಕೆ ಈ ತರ ರೋದನೆಗಳೇನು ನಿಂದು? ಇದು ಅಲ್ಲಿಗೆ ಏನೋ ಬರ್ತಾ ಇಲ್ಲ ನಡುವೆ. ಸುಮ್ನಿರು, ರಾಮಿಸ್ರಾ ಮಾಡಕ್ ಬರಲ್ಲ ನಿನ್ಗೆ ಆರ್ಡ್ರು, ಸುಮ್ನೆ ಮಾಡ್ಬಿಡೋದು. ಅಕ್ಕ ನೋಡಿ guys, ಬೆಳ್ಳುಳ್ಳಿ ಚೆನ್ನಾಗಿ ಕುಟ್ಟು, ಇನ್ನ ಸ್ವಲ್ಪ ಕುಟ್ಟಬೇಕಾಗಿತ್ತು. ನಾನೇ ಕೊಟ್ಟರು. ನಿನಗೋಗಿ ಹೋಗಿ ಕೊಟ್ಟ ನಾನು. ಅವಾಗ ಕುಟ್ಬೇಕಾದ್ರೆ ಸಾಕು ಸಾಕು ಅಂತಿದ್ರು. ಏನ್ ವಾಸನೆ ಒಂಥರ ಕೆಟ್ಟದಾಗ ಬೀಳ್ತಿದೆ. ಕೆಟ್ಟ ಮಾತು ಬರುತ್ತೆ ನಮ್ಗೆ. ಕೆಟ್ಟವ್ರಿಗೆ ಎಷ್ಟು ಗಮ್ಮತ್ತಿದೆ, ಕೆಟ್ಟ ವಾಸನೆ ಬರ್ತಿದೆ. ಬೆಣ್ಣೆ ಕಾಯಿಸಿದ್ರೆ ಒಂಥರ ವಾಸನೆ ಬರುತ್ತೆ. ಬೆಣ್ಣೆ ಕಾಯಿಸಿದ್ರೆ ವಾಸನೆ ಬರೋದು. ಇವಾಗ ಈರುಳ್ಳಿ, ಟೊಮೆಟೊ ಹಾಕಲ್ವಾ? ಕರಿಬೇವು, ಟೊಮೆಟೊ ಹಾಕ್ಬಾರ್ದು. ಬೆಣ್ಣೆ ಕಾಯಿಸ್ತಾ 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 ತುಪ್ಪದ ಸ್ಮೆಲ್ ಬರುತ್ತೆ ನೋಡ್ಕೊ ಸ್ವಲ್ಪ ಹೊತ್ತು. ಹೌದು ಬಿಡಮ್ಮ, ನೀನ್ ಕಾಯಿಸ್ತಿದ್ರೆ ಎಲ್ಲ ಸೌಂಡ್ ಬರುತ್ತೆ. ನೀನು ಹಿಡ್ಕೊ ಇದನ್ನ ಬಂದಿದೆ ಕೈಯಲ್ಲಿ. ಕೈ ಸುಡುತ್ತೆ. ನೀನು ಯಾರಮ್ಮ? ಅಗ್ನಿ ಅಗ್ನಿ IPS ನೀನು, ಅಗ್ನಿ UPS ನೀನು. ಕಲ್ ಕಾದಿ ಕಾದಿ ಏನಾಗಲ್ಲ ಮಮ್ಮಿ, ಕೆಂಡ ಆಗುತ್ತೆ ಸ್ವಲ್ಪ ಮಮ್ಮಿ. ಅದೇ ಕೊತ್ತಂಬರಿ ಹಾಕೋದ್ರ ಒಳಗಡೆ ಇದಕ್ಕಾಗ. ಕಲ್ ಬಿಸಿ ಆಯ್ತು ಗೈಸ್, ಅದಕ್ಕೆ ಹಾಕ್ಬಿಟ್ಟೆ. ಹಾಕ್ಬಿಟ್ಟು ಸ್ವಲ್ಪ ವಾವ್ ಸೂಪರ್. ಕಲ್ಲೆಲ್ಲ ಹಾಕೊಂಡು ತಿನ್ನೋದು ಇದೆ ನಾನು ನೋಡ್ತಾ ಇರೋದೆ. ಎಲ್ರು ಹಾಕ್ತಾರ ಮಮ್ಮಿ ಹಿಂಗೆ? ಪ್ರತಿಯೊಬ್ರು ಬೆಂಗಳೂರಲ್ಲಿ ಹಾಕ್ತಾರ ಕಳ್ಳೆನ. ಇಲ್ಲಂತೂ ನಾವು ಕಲ್ಲಲ್ಲಿ ಗಲೀಜಿರಲ್ವಾ? ತೊಳೆದು ಎಲ್ಲ ಇಟ್ಟಿರ್ತೀವಿ, ಹಂಗೆ ಹಾಕ್ಬಿಡಿದೆ ತಂದು. ಇವಾಗ ಅದನ್ನೇ ಇದಕ್ಕೆ ಹಾಕ್ತೀಯಾ? ಇವಾಗ ನೋಡು ಹೋಗ್ತೀನಿ. ಈ ಬೇಗ ನೋಡೋಣ, ಕಾಯ್ತಿದ್ದೀನಿ. ಇದನ್ನೇ ಹೇಳಿದ್ರೆ ಕಲ್ಲು ಒಗ್ಗರಣೆ ಅಂತ. ಹೆಂಗಿದೆ? ಸಖತ್ತಾಗಿ ಬರ್ತೈತೆ ಸ್ಮೆಲ್ಲು ಗಾಯ್ಸ್. ಅಲ್ಲಿ ನೋಡಿ ಮುದ್ದೆ ಮುದ್ದೆ ತಿರುವಕ್ಕೆ ರೆಡಿ ನಮ್ಮಮ್ಮ. ಇದು ಮಾಡೋಕ್ಕೂ ರೆಡಿ. ಏನಮ್ಮ ನೀನು ಆಲಿ ನಾನು ಕಲಾವಿದ್ದೆ ಮಮ್ಮಿ. ನೀನು ಏನ ಹೇಳು? ಇವಾಗ ಇದ್ದು ಇದನ್ನ ತಾಕದಕ್ಕೆ ನೋಡೋಣ. ನಿಮ್ಗೆ ತಾಕತ್ತಿದೆ? ಆಗಲ್ಲಪ್ಪ, ನೀನೇ ತಕ್ಕು. ನನ್ನ ಕೆಲಸ ನೀನು ಮಾಡೋಕ್ಕಾಗಲ್ಲ, ನಿನ್ನ ಕೆಲಸ ನಾನು ಮಾಡೋಕ್ಕಾಗಲ್ಲ. ತಗೊಂತಿದ್ದೀನಿ. ರೆಡಿ ಸಖತ್ ಮಮ್ಮಿ ನೀನಂತೂ. ನೋಡಿ ಎಸ್ ನೋಡಿ, ಇಲ್ಲಿ ಕಲ್ಲು ಒಳಗೊಟ್ಟೋಯ್ತು. ಕಲ್ಲು ಹೆಂಗೆ ಎತ್ಕೊಂತೀವಿ ಇವಾಗ? ಆಮೇಲೆ ಎತ್ತಕಣ ಆಚೆಗೆ. ಹೆಂಗೆ ಸಿಗೋದೈತಲ್ಲ, ಇಲ್ಲೇ ಕೂತಿರುತ್ತೆ ವೆಯ್ಟ್ ಅಲ್ಲ. ಆಮೇಲೆ ಮಮ್ಮಿ ಅಡಿಗೆಲ್ ಸಿಕ್ಕು, ಊಟದ ಮಾಡ್ಬೇಕಾ ಸಿಕ್ಕಿ ಇವಾಗ ಕಲ್ ಸಿಕ್ಕಿದೆ ಅಂತ ಇಲ್ಲೆಲ್ಲ ಇರುತ್ತೆ. ಹಾಂ ಇಲ್ಲಿ ಹೋಗಿದೆ ನೋಡಿ, ಇಲ್ಲಿ ಸಖತ್ ಮಮ್ಮಿ ಕುದಿತಾ ಇದೆ ಅದು. ಯಾರು ಬನ್ನಿ ಎಲ್ಲರೂ ಕಳೆ ಸರ್ ಊಟ ಮಾಡೋಣ, ಬಿಸಿ ಬಿಸಿ. ಗೈಸ್ ಬನ್ನಿ ಜನರೇ. ಇವಾಗ ಸಾಂಬಾರ್ ಅಷ್ಟೇ ರೆಡಿ ಆಗಿದೆ. ಮುದ್ದೆ ರೆಡಿ ಆದ್ರೆ ಪ್ಲೇಟ್ಗೆ ಹಾಕೊಂಡು ಮೀಲ್ ತೊಡಿಯೋದು ಹೆಂಗೆ ಅಂತ ತೋರಿಸ್ತೀನಿ ನೋಡಿ. ಬಂದ್ರು ಊಟ ತಂದ್ರು ಕೊಡಮ್ಮ. ಬೇಗ ಕೊಡು. ಇಷ್ಟೊಂದು ಹಾಕೊಂಡ್ ಬಂದಿದೆ ಸರ್. ಏನು ಇಷ್ಟೊಂದು? ಅಷ್ಟು ತಿಂದ್ರೇನೆ ಚಂದ. ಗೈಸ್ ರೆಡಿ ಆಗಿದೆ ಗೈಸ್ ನೋಡಿ, ಎಷ್ಟು ಸಾಕಾಗಿದೆ. ಬೆಣ್ಣೆ ಕೈಗೆ ಹಚ್ಕೊಳ್ಳಂಗಿದೆ ಸಾರು. ಬೆಣ್ಣೆ ಹಚ್ಕೊಳ್ಳಲ್ವ ಹಂಗಿದೆ. ಮುದ್ದೆ ಮುರ್ಕೊಂಡು ಹಿಂಗೆ ತುತ್ತು ಮಾಡಿಕೊಂಡು ಇದಕ್ಕೆ ಹಿಂಗೆ ಹಚ್ಚಿ ತುಂಬ ಆಟಾಗಿದೆ ಗೈಸ್. ಅಮ್ಮ ತಿಂತಾರೆ ನೋಡಿ. ಹೆಂಗಿದೆ? ನೀನು ಹೇಳು, ನನ್ನ ಸಕ್ಕತ್ತಾಗಿದೆ. ಇದೆಲ್ಲ ಹಿಂಗೆ ಬಾಳೆಹಣ್ಣು ಕಡಲೆ ನೋಡಿ, ಇದೆ ಕಡಲೆ. ಮುದ್ದೆನೂ ಸಕ್ಕತ್ತಾಗಿದೆ.
ತುತ್ತು ಹೋಗ್ತಾ ಇದ್ರೆ ಸಾಕಾಗಿದೆ. ಆಹಾ, ಸ್ವರ್ಗ. ಸಕ್ಕತ್ತಾಗಿದೆ guys. ಈ ಥರ ನೀವು ಪೌಷ್ಟಿಕ ಆಹಾರ ಮನೇಲೇ ಮಾಡ್ಕೊಂಡು ತಿನ್ನಿ. ನನಗೆ ಗೊತ್ತಿರೋ ಪ್ರಕಾರ ನಾನು ಎಲ್ಲೂ ಯೂಟ್ಯೂಬಲ್ಲಿ ಈ ಥರ ನೋಡಿಲ್ಲ. ಕಂಪ್ಲೀಟಾಗಿ ಈ ಥರ ಡೀಟೇಲ್ಡ್ ಕಡಲೆ ಸಾರು ಮಾಡಿರೋದನ್ನ. ಸೊ ನೀವು ಮಾಡ್ಕೊಳ್ಳಿ, ಒಳ್ಳೆ ಆಹಾರ ತಿನ್ನಿ. ಫಸ್ಟು ರೆಸಿಪಿ ಟ್ರೈ ಮಾಡಿ, ಆಮೇಲೆ ಲೈಕ್ ಶೇರ್ ಕಮೆಂಟ್ ಎಲ್ಲ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀವಿ, ಬರ್ತೀವಿ. ಸಿ ಯು, ಬಾಯ್ ಬಾಯ್.